ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಲೋಕಾಯುಕ್ತ ವರದಿಯ ವಿರುದ್ಧ ಶಾಸಕ ಶ್ರೀವತ್ಸ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ಇದೇ ರೀತಿ ವರದಿ ಕೊಡುತ್ತೆ ಅಂತ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಸಿಎಂ ಒತ್ತಡದಿಂದ ಲೋಕಾಯುಕ್ತ ವರದಿ ಸಿದ್ಧ ಆಗಿದೆ. ಎಲ್ಲಾ ದಾಖಲೆ ಕೊಟ್ಟಿದ್ರು ಕೂಡ ಈ ರೀತಿ ವರದಿಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕಿದ್ದ ಮರ್ಯಾದೆಯನ್ನ ಅಧಿಕಾರಿಗಳೇ ಕಳೆದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಪ್ರಕರಣದಲ್ಲಿ ಸಿಎಂ ಮುಗ್ಧರು ಅಂತ ವರದಿಯನ್ನ ನೀಡಿದೆ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ಇದೇ ರೀತಿ ಮಾಡ್ತಾರೆ ಅಂತ ಕಳೆದ 3 ತಿಂಗಳಿಂದ ನಾವಂತೂ ಆನ್ಸಿಟಿಪೇಟ್ ಮಾಡಿದ್ವಿ. 100ಕ್ಕೆ 100 ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೇನೆ ಮುಖ್ಯಮಂತ್ರಿಗಳ ಏನೋ ಅವರ ಆಫೀಸಿಂದನೋ ಅವ್ರ ಹಿತೈಷಿಗಳಿಂದನೋ ಒತ್ತಡ ಬಂದಿದೆ. ಲೋಕಾಯುಕ್ತದವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಾಂದರೆ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ಅಂದರೆ ಎಷ್ಟು ಮರ್ಯಾದೆ ಇತ್ತು, ಎಷ್ಟು ಘನತೆ ಇತ್ತು, ಅದೆಲ್ಲವೂ ಮಂಡುಪಾಲು ಮಾಡುವಂಥದ್ದನ್ನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದೀನಿ. ಆದರೆ ಕೋರ್ಟಿನ ಜಡ್ಜಿ ನ್ಯಾಯಮೂರ್ತಿಗಳ ಮುಂದೆ ವಾದ ಮಾಡಿದ್ದು ಎಂತೆಂಥ ದಿಗ್ಗಜರು ಡೆಲ್ಲಿಯಿಂದೆಲ್ಲ ಬಂದಿದ್ರು. ಅವರೆಲ್ಲ ವಾದ ಮಾಡಿದಾಗ ನ್ಯಾಯಮೂರ್ತಿಗೆ ಅನಿಸಿರ್ಲಿಲ್ವಾ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ? ಲೋಕಾಯುಕ್ತದವ್ರಿಗೆ ಮಾತ್ರ ಅನ್ನಿಸ್ಬಿಟ್ಟಿದೆಯಾ ಇವತ್ತು? ನ್ಯಾಯಮೂರ್ತಿಗಳು ಇದೆಲ್ಲವೂ ಗಮನಿಸಿದ್ದೀನಿ, ತನಿಖೆ ಮಾಡಪ್ಪ ಅಂದರು. ಏಕ್ದಮ್ಮು ಯಾವುದಲ್ಲೂ ಇದೆಲ್ಲ ಇವ್ರು ಮುಗ್ದರು ಅಂತ ಕೊಟ್ಬಿಡ್ತೀನಿ ಅಂದರೆ ಹೌದು 141 ಫೈಲ್ ಇಲ್ಲ ಅಂತ ಹೇಳಿದ್ವಲ್ಲ, ಅದನ್ನು ತನಿಖೆ ಮಾಡಬೇಕಾಗಿತ್ತಲ್ಲ. ಮೊದಲನೇ ದಿವಸನೇ ಹೇಳಿದ್ದೀವಲ್ಲ, ಇಲ್ಲಿಂದ ಹೆಲಿಕಾಪ್ಟ್ರಲ್ಲಿ 141 ಫೈಲ್ ಹೋಯ್ತು. ನಾನು ಹೇಳಿದ್ದಲ್ಲ, ಲೋಕಾಯುಕ್ತದ ರಿಪೋರ್ಟಲ್ಲೇ ಹೇಳುತ್ತಲ್ಲ, ಅವರೇ ಬರೆದಿದ್ದಾರಲ್ಲ, ಹಿರಿಯ IAS ಅಧಿಕಾರಿ ಬಂದು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಆ 141 ಫೈಲ್ ನೋಡಿದ್ದಾರೆ ಇವರು. ಇನ್ನು ಎಷ್ಟು ಸಾಕ್ಷ್ಯಾಧಾರಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇದರ ವಿರುದ್ಧ ನಾವು ಮತ್ತೆ ಕೋರ್ಟ್ಗೆ ಹೋಗಿ ಯಾವ ದಾಖಲೆಗಳು ಇವ್ರಿಗೆ ಸಿಕ್ಕಿಲ್ಲ, ಎಲ್ಲ ದಾಖಲೆಗಳನ್ನು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.